ಮಾತಾಡುತ್ತೆ. ಈಗ ವಿರೋಧ ಪಕ್ಷದ ನಾಯಕರು ಈ ಡಿಬೇಟನ್ನು ಇನಿಷಿಯೇಟ್ ಮಾಡಬೇಕು. ಅವ್ರು ಕೊನೆಯಲ್ಲಿ ಮಾತಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಈ ಒಂದು ವಾರದ ಹಿಂದೆಯೇ ನೀವು ಮಾತಾಡ್ರಿ ಅಂತ ಹೇಳಿದೆ. ನಾನು ಅವ್ರಿಗೆ ಯಾಕೆ ತೋರಿಸ್ತೀರಿ, ನೀವು ಮಾತಾಡ್ತೀವಿ. ಈಗ ಈಗ ನಿಮ್ಗೆ ಏನೇನಿಲ್ಲ. ಒಂದು ನ್ಯೂಸ್ ಕೇಳಿದ್ರು ಅವರು, ಸಂಜೆಗಡಿಸಿ ಕೇಳಿದ್ರು, ಮಾಧ್ಯಮದವ್ರದ ಮಾತಾಡಿ ವಿರೋಧ ಪಕ್ಷ ನಾಯಕರು ಅಂತ ಹೇಳಿದ್ರು ಅಷ್ಟೇ. ಈಗ ನೋಡಿ, ಸಭಾಪತಿಗಳು ಯಾವಾಗಲೂ ಕೂಡ ಮೋಸ್ಟ್ ಅಕಾಮಡೇಟಿವ್ ಮ್ಯಾನ್. ನೀವು ಮಾತಾಡ್ತೀವಿ ಅಂತಂದಿದ್ರೆ ಮಾತಾಡಬೇಕಾಗಿತ್ತು. ಈಗ ಸಿ ಟಿ ರವಿ ಮಾತಾಡೋದ್ರ ಬದಲು ನೀವೇ ಮಾತಾಡ್ಬೋದಾಗಿತ್ತಲ್ಲ. ಮಾತಾಡೋರು ಹಾಗಾದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಆಗಬಾರ್ದಲ್ಲ. ಈಗ ಸ್ಲ್ಯಾಗ್ ಓವರಲ್ಲಿ ಸಿಕ್ಸರ್ ಹೊಡೆದ್ರೆ ಮ್ಯಾಚ್ ವಿನ್ ಮಾಡ್ಬೋದು. ಈಗ ಬಿಗಿನಿಂಗ್ನಲ್ಲಿ ಡಿಫೆನ್ಸ್ ಆಡೋದು, ಅವರು ಸ್ಲ್ಯಾಗ್ ಓವರ್ ಬ್ಯಾಟಿಂಗು, ಸಿಕ್ಸರ್ 4 ಹೊಡೆದಿದ್ದಾರೆ. ಫಿನಿಷರು ಇನಿವೇ ನನ್ನ ಪ್ರಕಾರ ಲೀಡರ್ ಆಫ್ ದಿ ಅಪೋಸಿಷನ್ನು ಬಜೆಟ್ಟು ಡಿಸ್ಕಷನ್ನ ಇನಿಷಿಯೇಟ್ ಮಾಡಬೇಕು. ದಟ್ ಈಸ್ ದಿ ಪ್ರಾಕ್ಟೀಸ್. ಯಾವಾಗಲೂ ಕೊನೆಯಲ್ಲಿ ಮಾತಾಡೋದಲ್ಲ, ಬೇರೆಯವರೆಲ್ಲ ಮಾತಾಡಿದ ಮೇಲೆ ಮಾತಾಡೋದಲ್ಲ. ಯಾವಾಗಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ಗೆ ಇದು ಒಂದು ಪ್ರಿವಿಲೇಜು. ಈ ಪ್ರಿವಿಲೇಜನ್ನು ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಮಾತಾಡಬೇಕಾಗಿತ್ತು, ಮಾತಾಡಿದ್ದೀರಿ. ಈಗ ನೋಡಿ, ನೀವು ಏನಾಗಿತ್ತು, 2 ಗಂಟೆ 3 ಗಂಟೆ ಮಾತಾಡಬೇಕಾಗಿತ್ತು, ಈಗ 1 ಗಂಟೆ ಮಾತಾಡಿದ್ರಿ ಅಲ್ವಾ. ನಿಮಗೆ ಸಮಯ ಈಗ ನಿಗದಿ ಮಾಡುವಾಗ ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷ ಅಂತೇಳಿ ನಿಮಗೆ ಸಮಯ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ರು. ಅವ್ರು ಮಾತಾಡಂದ್ರೆ ಎಲ್ಲರಿಗೂ ಅಕಾಮಿಡೇಟ್ ಮಾಡಿಕೊಟ್ಟು ಆಮೇಲೆ ಮಾತಾಡಿದ್ರು. ನಾ ಮಾತಾಡೋದು ಹೇಳಿದೆ ಫಸ್ಟ್ ಡೇನ. ಅವ್ರೆಲ್ಲರಿಗೂ ಅವ್ರ ಸ್ನೇಹಿತರೆಲ್ಲ ಮಾತಾಡಲಿ. ಬೇರೆಯವರು ಈಗ ವಿಧಾನಸಭೆಯಲ್ಲಿ ಕೆಳಮನೆಯಲ್ಲಿ 50 ಜನ ಮಾತಾಡಿದ್ರು. ಇಲ್ಲೂ ಕೂಡ 26 ಜನ ಮಾತಾಡಿದ್ದಾರೆ. 26-27 ಜನ ಮಾತಾಡಿದ್ದಾರೆ. ಮಾತಾಡಲಿ. ಮಾತಾಡೋಕ್ಕೆ ಬಜೆಟ್ ಈಗ ನಾನು ಅದಕ್ಕೋಸ್ಕರನೇ ನಾಳೆನೂ ಇತ್ತು. ಆದರೆ ರಾಮನವಮಿ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ರಾಮನವಮಿ ಇದೆ, ನಾವೆಲ್ಲ ಬ್ಯುಸಿ ಇರ್ತೀವಿ, ಬೇಡ ಅಂತನ್ನೋದಕ್ಕೆ ಒಂದು ದಿನ ಕಟ್ ಮಾಡ್ತು. ಇಲ್ಲೇ ಹೋದರೆ ನಾಳೆನೂ ನಡೆಸಿ ಅಂತ ಹೇಳಿದ್ದೆ ನಾನು. ಸೊ ನಾವು ಡೆಮೊಕ್ರೆಟಿಕ್ ಆಗಿ ಇರಬೇಕಲ್ಲ ಬಜೆಟ್ ಮೇಲೆ. ಯಾಕೆಂತಂದರೆ ಇದು ಪೂರ್ಣ ಬಜೆಟ್ಟು, ಡಿಮ್ಯಾಂಡ್ ವೈಸು ಮಾಡೋದಿಲ್ಲ. ಪೂರ್ಣ ಬಜೆಟ್ ಆದ್ದರಿಂದ ಎಲ್ಲರೂ ಮಾತಾಡಬೇಕು ಅಂತ ಇದ್ದಾರೆ, ಮಾತಾಡಲಿ. ಅದು ನಾನು ಇವತ್ತು ಮಾತಾಡಲ್ಲ, ನಾಳೆ ಮಾತಾಡ್ತೀನಿ, ನಾಳಿದ್ದು ಮಾತಾಡ್ತೀನಿ ಅಂತ ಅನ್ನೋದು ಸರಿ ಇಲ್ಲ. ಬಟ್ ಇನ್ಮೇಲೆ ನೀವು ಮೊದಲೇ ಮಾತಾಡ್ಬಿಡಿ. ಇದೇನಿಲ್ಲ, ಅನೇಕರು ರಿಟೈರ್ ಆಗೋರು ಇದ್ದಾರೆ. ಅವರಿಗೆ ಇದು ಕೊನೆಯ ಸೆಷನ್ನು, ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕಲಿ ಅನ್ನೋ ಕಾರಣದಿಂದ ನಾನು ಅವಕಾಶ ಈಗ ನಿಮ್ಗೆ ಅವಕಾಶ ಸಿಕ್ಲಿಲ್ಲ, ಅವ್ರಿಗೂ ಸಿಕ್ತಿತ್ತು. ಅಲ್ಲಲ್ಲ, ಅದು ನೋಡಿ, ಈಗ ಕೊನೆ ಆಗಿದ್ದಿದ್ರೆ ಅನೇಕರು ಇನ್ನೂ ಮಾತಾಡೋರು ಇದ್ದಾರೆ, ಆದ್ರೂ ಸಿಗ್ಲಿಲ್ಲ. ಇಲ್ಲ, ಅದರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇನ್ನೂ ನನ್ನ ಸಮಯ ಕಡಿಮೆ ಆಗಿದೆ, ತಾವು ಹೇಳ್ದಂಗೆ. ಏನು ಮಾಡೋದು, ನಿಮಗಾಗಿ ಅಡ್ಜಸ್ಟ್ ಆಗಿದ್ದೀನಿ. ನನಗೋಸ್ಕರ ಅಡ್ಜಸ್ಟ್ ಮಾಡೋದು. ಅರ್ಧ ಗಂಟೆ ಕೊಡಿ ಮಾನ್ಯ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ಇಲ್ಲ, ಇಲ್ಲಿ ಮಾತ್ರ ಬಡ್ಜೆಟ್ ವಿಷಯದಲ್ಲಿ. ಓಕೆ ಮಾನ್ಯ ಅಧ್ಯಕ್ಷರೇ, ಬಹಳ ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ, ವಿರೋಧ ಪಕ್ಷದವರು ಮಾತಾಡಿದ್ದಾರೆ.